ಮೂವಿ ಜಾಕ್ ಸ್ಟಾರ್ಮ್ ತನ್ನ ತಂದೆಯ ಸರವನ್ನು ಕದ್ದುಕೊಳ್ಳುವುದರಿಂದ ಆರಂಭವಾಗುತ್ತದೆ. ಅವನ ತಂದೆಗೆ ಇದು ಗೊತ್ತಾಗಿ ಅವನನ್ನು ಬೆನ್ನಟ್ಟುತ್ತಾನೆ. ಜಾಕ್ ಸರ್ಫಿಂಗ್ ಮಾಡುತ್ತಾ ಲೈವ್ ಸ್ಟ್ರೀಮ್ ಮಾಡುತ್ತಿರುತ್ತಾನೆ. ಈ ವೇಳೆ ಅವನ ತಂದೆ ಅವನ ಹಿಂದೆ ಓಡುತ್ತಾ ಸರವನ್ನು ತೆಗೆದುಹಾಕುವಂತೆ ಕೂಗುತ್ತಾನೆ. ಆದರೆ ಜಾಕ್ ಕೇಳುವುದಿಲ್ಲ. ಆ ಸರದಿಂದ ಕಪಾಲದ ಆಕಾರದ ಕಪ್ಪು ಮೋಡ ನಿರ್ಮಾಣವಾಗುತ್ತದೆ. ಜಾಕ್ ಅದನ್ನು ಸಾಮಾನ್ಯ ಚಂಡಮಾರುತ ಎಂದು ಭಾವಿಸುತ್ತಾನೆ. ಅವನ ತಂದೆ ಮತ್ತೆ ಮತ್ತೆ ಸರವನ್ನು ತೆಗೆದುಹಾಕು ಎಂದು ಹೇಳುತ್ತಾನೆ. ಆದರೆ ಜಾಕ್ ಕೇಳುವುದಿಲ್ಲ. ಆಗ ಒಂದು ಪೋರ್ಟಲ್ ತೆರೆಯುತ್ತದೆ ಮತ್ತು ಜಾಕ್ ಅನ್ನು ಅದರೊಳಗೆ ಎಳೆದುಕೊಳ್ಳುತ್ತದೆ. ಅವನು ತನ್ನೊಳಗೆ ಇನ್ನೊಂದು ಕಡೆ ತಲುಪಿದರೆ ಸಾಕು ಎಂದುಕೊಳ್ಳುತ್ತಾನೆ. ಆದರೆ ಒಂದು ಅಜ್ಞಾತ ಶಕ್ತಿ ಅವನನ್ನು ಸರವನ್ನು ಒಳಗೆ ಎಳೆದುಕೊಳ್ಳುತ್ತದೆ. ಅವನು ಈಜುತ್ತಾ ಸುರಕ್ಷಿತ ಸ್ಥಳಕ್ಕೆ ತಲುಪುತ್ತಾನೆ ಮತ್ತು ತನ್ನ ಸ್ಟ್ರೀಮ್ ನೋಡುವವರಿಗೆ ಅಷ್ಟರಲ್ಲಿ ಒಂದು ಡ್ರ್ಯಾಗನ್ ಅವನ ಮೇಲೆ ದಾಳಿ ಮಾಡಲು ಬರುತ್ತದೆ. ಅದೇ ಸಮಯದಲ್ಲಿ ಸಮುದ್ರದಿಂದ ಒಂದು ಕ್ರ್ಯಾಕನ್ ಹೊರಬಂದು ಆ ಡ್ರ್ಯಾಗನ್ ಅನ್ನು ನುಂಗಿಬಿಡುತ್ತದೆ. ಸರವು ಒಂದು ದೋಣಿಗೆ ಸಂಕೇತ ನೀಡುತ್ತದೆ ಮತ್ತು ಆ ದೋಣಿ ಜಾಕ್ ಕಡೆಗೆ ಬರುತ್ತದೆ. ಜಾಕ್ ಕ್ರ್ಯಾಕನ್ನಿಂದ ಓಡುತ್ತಿರುತ್ತಾನೆ. ಮಾಸ್ಟರ್ ಸ್ಕಲಿವರ್ ಬಾರೂರ್ ಸಮುದ್ರದಲ್ಲಿ ಪ್ರಾಚೀನ ಶಕ್ತಿಯೊಂದರ ಅಸ್ತಿತ್ವ ನನಗೆ ಗೊತ್ತಾಗುತ್ತಿದೆ ಎಂದು ಹೇಳುತ್ತಾನೆ. ಅವನು ಗೋಲ್ಡನ್ ಬೋನ್ಸ್ ಅನ್ನು ಕರೆದು ಆ ಶಕ್ತಿಯನ್ನು ಹುಡುಕಿ ತರುವಂತೆ ಆದೇಶಿಸುತ್ತಾನೆ. ಗೋಲ್ಡನ್ ಬೋನ್ಸ್ ಸಮುದ್ರದ ಪ್ರತಿಯೊಂದು ಭಾಗವನ್ನು ಹುಡುಕುತ್ತೇನೆ ಎಂದು ಭರವಸೆ ನೀಡುತ್ತಾನೆ. ಜಾಕ್ ಇನ್ನೂ ಕ್ರ್ಯಾಕನ್ನಿಂದ ತಪ್ಪಿಸಿಕೊಳ್ಳಲು ಓಡುತ್ತಿರುತ್ತಾನೆ. ಅವನು ಒಂದು ದೋಣಿಯನ್ನು ನೋಡಿ ಸಂಕೇತ ನೀಡುತ್ತಾನೆ. ಆದರೆ ಆ ದೋಣಿ ನೀರಿನೊಳಗೆ ಮುಳುಗುತ್ತದೆ. ಕ್ರ್ಯಾಕನ್ ಜಾಕ್ ಅನ್ನು ತಿನ್ನಲು ಹೊರಟಾಗ ದೋಣಿ ಕ್ರ್ಯಾಕನ್ಗೆ ಡಿಕ್ಕಿ ಹೊಡೆದು ಜಾಕ್ ಅನ್ನು ರಕ್ಷಿಸುತ್ತದೆ. ದೋಣಿಯ ಮೇಲೆ ಜಾಕ್ ಇದೆಲ್ಲ ಕನಸು ಎಂದು ಭಾವಿಸಿ ಎದ್ದೇಳು ಮಿದುಳೆ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಕ್ಲೋವಿಸ್ ಎಂಬ ಭೂತ ಅವನನ್ನು ಹೆದರಿಸಲು ಪ್ರಯತ್ನಿಸುತ್ತಾನೆ. ನಂತರ ಅವನು ಜಾಕ್ ಬಂದಿದ್ದಕ್ಕೆ ಖುಷಿಯಾಗಿದ್ದೇನೆ ಎಂದು ಹೇಳಿ ಸ್ನೇಹಿತನಾಗಲು ಕೇಳುತ್ತಾನೆ. ಅವನು ಸತ್ತಿಲ್ಲ, ಆದರೆ ತನ್ನ ದೇಹವನ್ನು ಕಾಣಿಸಿಕೊಳ್ಳಲಾಗುವುದಿಲ್ಲ ಎಂದು ಹೇಳುತ್ತಾನೆ. ಅವನು ಕೇಯಾಸ್ ಎಂಬ ಆ ದೋಣಿ ಜಾಕ್ ಅನ್ನು ಕ್ರ್ಯಾಕನ್ನಿಂದ ಉಳಿಸಿದೆ, ಅಂದರೆ ಅವನಲ್ಲಿ ಏನೋ ವಿಶೇಷ ಇದೆ ಎಂದು ಹೇಳುತ್ತಾನೆ. ಜಾಕ್ ದೋಣಿಗೂ ಸರಕು ಏನೂ ಸಂಬಂಧ ಇದೆ ಎಂದು ಗಮನಿಸುತ್ತಾನೆ. ಅಷ್ಟರಲ್ಲಿ ಬೋನ್ಸ್ ಮತ್ತು ಅವನ ಸೈನಿಕರು ದಾಳಿ ಮಾಡುತ್ತಾರೆ. ಬೋನ್ಸ್ ಸ್ಕಲಿವರ್ ಅನುಭವಿಸಿದ ಶಕ್ತಿ ಬಾರುವಿನ ಕಣ್ಣು ಎಂದು ತಿಳಿದುಕೊಳ್ಳುತ್ತಾನೆ. ಅವನು ಜಾಕ್ನಿಂದ ಸರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಜಾಕ್ ಓಡುತ್ತಾನೆ. ಮಾತುಕತೆ ನಡೆಯುತ್ತಿರುವಾಗ ಕೇಯಾಸ್ ಜಾಕ್ಗೆ ಹೋವರ್ ಬೋರ್ಡ್ ಬಿಡುತ್ತದೆ. ಸೈನಿಕರು ಗುಂಡು ಹಾರಿಸುತ್ತಾರೆ. ಕೇಯಾಸ್ ಜಾಕ್ ಅನ್ನು ಮತ್ತೆ ದೋಣಿಗೆ ಎಸೆಯುತ್ತದೆ. ಬೋನ್ಸ್ ಅವನನ್ನು ಹಿಡಿದು ಸರವನ್ನು ಕಸಿದುಕೊಂಡು ಇದು ನಿನಗೆ ಎಲ್ಲಿಂದ ಸಿಕ್ಕಿತು ಎಂದು ಕೇಳುತ್ತಾನೆ. ಜಾಕ್ ಇದು ನನ್ನ ತಂದೆಯ ಅದೃಷ್ಟದ ಸರ ಎಂದು ಹೇಳಿ ಅವನನ್ನು ಒಂದು ಕೋಣೆಯಲ್ಲಿ ಹಾಕಿ ಬೀಗ ಹಾಕುತ್ತಾರೆ. ಕ್ಲೋವಿಸ್ ಜಾಕ್ಗೆ ಅವರು ಬರಮುಡಾ ಟ್ರಯಾಂಗಲ್ನಲ್ಲಿದ್ದಾರೆ ಎಂದು ಹೇಳುತ್ತಾನೆ. ಜಾಕ್ ಅದನ್ನು ನಂಬುವುದಿಲ್ಲ. ಅವನು ಮನೆಗೆ ಹೋಗಬೇಕು ಎಂದು ಹೇಳುತ್ತಾನೆ. ಕ್ಲೋವಿಸ್ 7 ಸಮುದ್ರಗಳನ್ನು ಒಂದಾಗಿಸಿದಾಗ ಮಾತ್ರ ಟ್ರಯಾಂಗಲ್ ತೆರೆಯುತ್ತದೆ ಎಂಬ ಪುರಾಣವಿದೆ ಎಂದು ಹೇಳುತ್ತಾನೆ. ಕ್ಲೋವಿಸ್ ತನ್ನ ಫಾಟ್ ಅಟ್ಯಾಕ್ ಬಳಸಿ ಶತ್ರುಗಳನ್ನು ಮೋಸಗೊಳಿಸಿ ಬಾಗಿಲು ತೆಗೆಯಿಸುತ್ತಾನೆ. ಜಾಕ್ ಹೊರಬಂದು ಯುದ್ಧಕ್ಕೆ ಸೇರುತ್ತಾನೆ. ಸರವು ಅವನನ್ನು ಒಂದು ಕಪಾಲದ ಕಡೆಗೆ ಕರೆದುಕೊಳ್ಳುತ್ತದೆ. ಅವನು ಕಪಾಲವನ್ನು ಹಿಡಿದಾಗ ಸರವೇ ಕೀಲಿಯಾಗಿದ್ದು ಅದು ಕಪಾಲವನ್ನು ಕತ್ತಿಯಾಗಿ ಪರಿವರ್ತಿಸುತ್ತದೆ. ಆ ಕತ್ತಿ ಮಾತನಾಡಿ ತನ್ನ ಹೆಸರು ಕಲಾಬ್ರಾಸ್ ಎಂದು ಹೇಳುತ್ತದೆ. ಗಿವ್ ಮಿ ದ ಐ ಆಫ್ ಬ್ಲೇಸ್ ಎಂದು ಹೇಳಲು ಸೂಚಿಸುತ್ತದೆ. ಜಾಕ್ ಹೇಳುತ್ತಿದ್ದಂತೆ ಅವನು ಅಗ್ನಿಕತ್ತಿಯೊಂದಿಗೆ ಪೈರೇಟ್ ರೂಪಕ್ಕೆ ಬದಲಾಗುತ್ತಾನೆ. ಬೋನ್ಸ್ ಜೊತೆ ಯುದ್ಧ ನಡೆಯುತ್ತದೆ. ಕ್ಲೋವಿಸ್ ಕೂಡ ಫಾಟ್ ಅಟ್ಯಾಕ್ ಮೂಲಕ ಸೈನಿಕರ ಮೇಲೆ ದಾಳಿ ಮಾಡುತ್ತಾನೆ. ಅಗ್ನಿಯೋ ಅನಿಲವೂ ಸೇರಿ ಸ್ಫೋಟವಾಗುತ್ತದೆ. ಕಲಾಬ್ರಾಸ್ ದುರ್ಬಲವಾಗುತ್ತದೆ. ಕೇಯಾಸ್ ಸಹಾಯದಿಂದ ಜಾಕ್ ಮತ್ತೆ ಕತ್ತಿಯನ್ನು ಹಿಡಿದು ಸೈನಿಕರನ್ನು ಸೋಲಿಸುತ್ತಾನೆ. ನಂತರ ಕೇಯಾಸ್ ಶಿಪ್ ಅನ್ನು ಸ್ಫೋಟಿಸುತ್ತದೆ. ಕ್ಲೋವಿಸ್ ಜಾಕ್ ಅನ್ನು ಕ್ಯಾಪ್ಟನ್ ಎಂದು ಕರೆಯುತ್ತಾನೆ. ಜಾಕ್ ಮನೆಗೆ ಹೋಗುವ ದಾರಿಯನ್ನು ಹುಡುಕಲು ತಂಡವಾಗಲು ಒಪ್ಪಿಕೊಳ್ಳುತ್ತಾನೆ. ಜಾಕ್ ಎಚ್ಚರಗೊಂಡಾಗ ಇದು ಕನಸಲ್ಲ ಎಂಬುದು ಗೊತ್ತಾಗುತ್ತದೆ. ಕಲಾಬ್ರಾಸ್ 7 ಸಮುದ್ರಗಳು ಮತ್ತು 7 ಬೀಗಗಳ ಬಗ್ಗೆ ಹೇಳುತ್ತದೆ. ಅವುಗಳನ್ನು ತೆರೆಯದೆ ಹೊರಗೋಗಲ ಸಾಧ್ಯವಿಲ್ಲ. ಆದರೆ ಇದಕ್ಕೆ ಒಂದು ತಂಡ ಬೇಕು ಎಂದು ಹೇಳುತ್ತದೆ. ತರಬೇತಿಗಾಗಿ ಜಾಕ್ ಕ್ರ್ಯಾಕನ್ ಅನ್ನು ಕರೆಯುತ್ತಾನೆ. ಅವನು ತಪ್ಪಾದ ಶಕ್ತಿಯನ್ನು ಬಳಸುತ್ತಾನೆ. ಕಲಾಬ್ರಾಸ್ ಅವನಿಗೆ ಯಾವ ಶಕ್ತಿ ಯಾವ ಸಮಯದಲ್ಲಿ ಬಳಸಬೇಕು ಎಂದು ಕಲಿಸುತ್ತದೆ. ಪ್ರತಿಯೊಂದು ರೂಪಾಂತರವೂ ಶಕ್ತಿಯನ್ನು ಬಳಸುತ್ತದೆ ಎಂದು ತಿಳಿಸುತ್ತದೆ. ಅವರು ಮೆರಿಟುಗಾ ಲೈಟ್ ಹೌಸ್ ಕಡೆಗೆ ಹೋಗುತ್ತಾರೆ. ಅಲ್ಲಿ ಕ್ಲೋವಿಸ್ ದೋಣಿಯಿಂದ ಇಳಿಯಲು ಸಾಧ್ಯವಿಲ್ಲ. ಜನರು ಮಾತನಾಡುವ ಕತ್ತಿಯನ್ನು ನೋಡಿ ಕದ್ದುಕೊಳ್ಳಲು ಯೋಜನೆ ಮಾಡುತ್ತಾನೆ. ಗೋಲ್ಡನ್ ಬೋನ್ಸ್ ಕೂಡ ಅಲ್ಲಿ ಬರುತ್ತಾನೆ. ಜಾಕ್ ಗ್ಯಾಜೆಟ್ ಸಿಟಿಯಲ್ಲಿ ಕರಂಬಾ ಎಂಬ ವಾಹುಲಿಯನ್ನನ್ನು ಭೇಟಿಯಾಗುತ್ತಾನೆ. ಅವನು ದೋಣಿಯನ್ನು ಸರಿಪಡಿಸಲು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಹೊರಗೋಗಲು ಜಾಕ್ ಸಹಾಯ ಮಾಡಬೇಕು ಎಂದು ಕೇಳುತ್ತಾನೆ. ಒಬ್ಬ ಕಳ್ಳ ಕತ್ತಿಯನ್ನು ಕದ್ದು ಓಡುತ್ತಾಳೆ. ನಂತರ ಆಕೆ ತನ್ನನ್ನು ಕ್ರಿಸ್ಟಾ ಕೊರಲೈನ್ ಲೆಜೂನ್ ಅಟ್ಲಾಂಟಿಯನ್ ರಾಜಕುಮಾರಿ ಎಂದು ಪರಿಚಯಿಸುತ್ತಾಳೆ. ಆಕೆ ಕೂಡ ಟ್ರಯಾಂಗಲ್ನಿಂದ ಹೊರಗೋಗಲು ಗ್ರೇಟ್ ಕೀ ಬೇಕಾಗುತ್ತದೆ ಎಂದು ಹೇಳುತ್ತಾಳೆ. ಯುದ್ಧದ ನಡುವೆ ಗೋಲ್ಡನ್ ಬೋನ್ಸ್ ಬರುತ್ತಾನೆ. ಕ್ರಿಸ್ಟಾ ಕತ್ತಿಯನ್ನು ಕದ್ದು ಓಡುತ್ತಾಳೆ. ಬೋನ್ಸ್ ಜಾಕ್ ಅನ್ನು ಬಂಧಿಸುತ್ತಾನೆ. ಬೋನ್ಸ್ ಕ್ರಿಸ್ಟಾದಿಂದ ಕತ್ತಿಯನ್ನು ಪಡೆದುಕೊಳ್ಳಲು ತನ್ನ ಸೈನಿಕರನ್ನು ಕಳುಹಿಸುತ್ತಾನೆ. ಅವರು ಅವರ ದಾರಿಯನ್ನು ತಡೆದುಕೊಳ್ಳುತ್ತಾರೆ. ಕ್ರಿಸ್ಟಾ ಒಂದು ಶಕ್ತಿಯನ್ನು ಕರೆಯಲು ಪ್ರಯತ್ನಿಸುತ್ತಾಳೆ, ಆದರೆ ಏನೂ ಆಗುವುದಿಲ್ಲ.
ಅವಳು ಕಲಾಬ್ರಾಸ್ನನ್ನು ಕೇಳುತ್ತಾಳೆ, ಏಕೆ ಕೆಲಸ ಮಾಡುತ್ತಿಲ್ಲ? ಕಲಾಬ್ರಾಸ್ ಉತ್ತರಿಸುತ್ತಾನೆ, ಈ ಶಕ್ತಿಯು ಕೇವಲ ನನ್ನ ಕ್ಯಾಪ್ಟನ್ಗಷ್ಟೇ ಸೇರಿದೆ. ಅವಳು ಕತ್ತಿಯನ್ನು ಜಾಕ್ಗೆ ಎಸೆದುಕೊಡುತ್ತಾಳೆ. ಜಾಕ್ ತನ್ನ ಬಂಧನದಿಂದ ಮುಕ್ತನಾಗುತ್ತಾನೆ. ಅವನು ರೂಪಾಂತರಗೊಳ್ಳಲು ಪ್ರಯತ್ನಿಸುತ್ತಾನೆ, ಆದರೆ ಕಲಾಬ್ರಾಸ್ ಶಕ್ತಿ ಕಮ್ಮಿಯಾಗುತ್ತದೆ. ಇದರಿಂದ ಕ್ರಿಸ್ಟಾ ಅವನು ನಕಲಿ ಎಂದು ಭಾವಿಸುತ್ತಾಳೆ. ಬೋನ್ಸ್ ಮತ್ತು ಅವನ ಸೈನಿಕರು ಅವರನ್ನು ಸುತ್ತುವರಿದಾಗ ಕರಂಬಾ ಸಹಾಯಕ್ಕೆ ಬರುತ್ತಾನೆ. ಅವರು ಒಟ್ಟಾಗಿ ಎಲ್ಲಾ ಸೈನಿಕರನ್ನು ಸೋಲಿಸುತ್ತಾರೆ. ಆದರೆ ಆಕಾಶದಿಂದ ಇನ್ನಷ್ಟು ಸೈನಿಕರು ಬರುತ್ತಾರೆ. ಜಾಕ್ ಓಡುತ್ತಾನೆ. ಸ್ಕಲ್ಲಿವರ್ಗೆ ಕೀಲಿಯು ಸಿಗಬಾರದೆಂದು ಕ್ರಿಸ್ಟಾ ಮತ್ತು ಕ್ರೋಗರ್ ಜಾಕ್ನ ಹಿಂದೆ ಹೋಗುತ್ತಾರೆ. ಅವರು ದೋಣಿಯ ಕಡೆಗೆ ಹೋಗಲು ಪ್ರಯತ್ನಿಸುತ್ತಾರೆ, ಆದರೆ ದಾರಿಯಲ್ಲಿ ಸೈನಿಕರು ಅಡ್ಡಿಯಾಗುತ್ತಾರೆ. ಅವರು ಹೋರಾಡುತ್ತಾ ಮುಂದೆ ಸಾಗುತ್ತಾರೆ. ಜಾಕ್ ಅಪಾಯದಲ್ಲಿದ್ದಾನೆ ಎಂದು ಕ್ಲೋವಿಸ್ ಗಮನಿಸಿ ಕಿಯಾಸ್ಗೆ ಹೇಳುತ್ತಾನೆ. ಕಿಯಾಸ್ ಹೋವರ್ ಬೋಟ್ ಕಳುಹಿಸುತ್ತದೆ. ಆಕಾಶದಲ್ಲೇ ಭೀಕರ ಹೋರಾಟ ನಡೆಯುತ್ತದೆ. ಕ್ರಿಸ್ಟಾದ ವಾಹನ ನಾಶವಾಗುತ್ತದೆ, ಆದರೆ ಜಾಕ್ ಅವಳನ್ನು ರಕ್ಷಿಸುತ್ತಾನೆ. ಕೊನೆಗೆ ಎಲ್ಲರೂ ದೋಣಿಗೆ ತಲುಪುತ್ತಾರೆ. ಗೋಲ್ಡನ್ ಬೋನ್ಸ್ ಜಾಕ್ಗೆ ಕತ್ತಿಯನ್ನು ಬಿಡುವಂತೆ ಕೇಳುತ್ತಾನೆ. ಬದಲಾಗಿ ಅವರ ಜೀವವನ್ನು ಉಳಿಸುತ್ತೇನೆ ಮತ್ತು ನಿನ್ನನ್ನು ಮನೆಗೆ ಕಳುಹಿಸುವಂತೆ ನನ್ನ ಮಾಸ್ಟರ್ಗೆ ಹೇಳುತ್ತೇನೆ ಎಂದು ಹೇಳುತ್ತಾನೆ. ಇದು ಜಾಕ್ನ ಗಮನ ಸೆಳೆಯುತ್ತದೆ. ಆದರೆ ಜಾಕ್ ತನ್ನ ಸ್ನೇಹಿತರನ್ನು ದ್ರೋಹಿಸುವುದಿಲ್ಲ. ಅವನು ಹೇಳುತ್ತಾನೆ, ನಾನು ಬೋನ್ಸ್ಗೆ ಹೆದರುವುದಿಲ್ಲ. ನನ್ನ ಬಳಿ ಜೀವಂತ ಕತ್ತಿ, ಅಟ್ಲಾಂಟಿಯನ್ ರಾಜಕುಮಾರಿ, ವಿಕಿಂಗ್, ಒಂದು ಭೂತ ಮತ್ತು 7 ಸಮುದ್ರಗಳಲ್ಲೇ ಅತಿ ವೇಗದ ದೋಣಿಯಿದೆ. ಅವನು ಕತ್ತಿಯ ಶಕ್ತಿಯನ್ನು ಬಳಸಿ ಶತ್ರುಗಳನ್ನು ಹಿಮಗಟ್ಟಿಸಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ಜಾಕ್ ಎಕ್ಸ್ ಗುರುತಿರುವ ಸ್ಥಳವನ್ನು ರೆಕಾರ್ಡ್ ಮಾಡುತ್ತಾನೆ. ಕ್ರಿಸ್ಟಾ, ಮಾನವರು ಎಲ್ಲವನ್ನೂ ರೆಕಾರ್ಡ್ ಮಾಡುತ್ತೀರಾ ಎಂದು ಆಶ್ಚರ್ಯಪಡುತ್ತಾಳೆ. ಅವರು ಪ್ಲಾನ್ ಮಾಡೋಣ ಎಂದು ಹೇಳುತ್ತಾರೆ, ಆದರೆ ಜಾಕ್ ಯೋಚನೆಯಿಲ್ಲದೆ ಕಲಾಬ್ರಾಸ್ ಜೊತೆ ಒಳಗೆ ಹಾರುತ್ತಾನೆ. ಅಲ್ಲಿ ಬೋನ್ ಹೆಡ್ಸ್ ಒಂದು ನಿಧಿ ಪೆಟ್ಟಿಗೆಯನ್ನು ಸುತ್ತುವರಿದಿರುತ್ತಾರೆ. ಅವರು ಜಾಕ್ ಮೇಲೆ ದಾಳಿ ಮಾಡುತ್ತಾರೆ. ಜಾಕ್ ಐ ಆಫ್ ಸಿನೋ ಶಕ್ತಿಯನ್ನು ಬಳಸಿಕೊಂಡು ಅವರನ್ನು ಸೋಲಿಸುತ್ತಾನೆ. ಅವನು ಪೆಟ್ಟಿಗೆಯನ್ನು ತೆಗೆಯಲು ಹೊರಟಾಗ ಕಲಾಬ್ರಾಸ್ ಹಿಂದೆ ಬೋನ್ಸ್ ಬರುತ್ತಿದ್ದಾನೆ ಎಂದು ಎಚ್ಚರಿಸುತ್ತಾನೆ. ಜಾಕ್ ಬೋನ್ಸ್ ಕೈಯನ್ನು ಹಿಮಗಟ್ಟಿಸುತ್ತಾನೆ, ಆದರೆ ಗೋಲ್ಡನ್ ಬೋನ್ಸ್ ಮತ್ತೆ ಬೋನ್ ಹೆಡ್ಸ್ಗಳನ್ನು ಎಬ್ಬಿಸುತ್ತಾನೆ. ಅವರು ಜಾಕ್ ಮೇಲೆ ದಾಳಿ ಮಾಡುತ್ತಾರೆ. ಜಾಕ್ ಪೆಟ್ಟಿಗೆಯೊಂದಿಗೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವನ ತಂಡ ಸಹಾಯಕ್ಕೆ ಬರುತ್ತದೆ. ಕರಂಬಾ ಪೆಟ್ಟಿಗೆಯಿಂದ ಕೆಟ್ಟ ಶಕ್ತಿ ಬರುತ್ತಿದೆ ಎಂದು ಎಚ್ಚರಿಸುತ್ತಾನೆ. ಕಲಾಬ್ರಾ ಸಹ ಒಪ್ಪುತ್ತಾನೆ, ಆದರೆ ಜಾಕ್ ಕೇಳುವುದಿಲ್ಲ. ಅವನು ನಿಧಿಯನ್ನು ಪಡೆಯಲೇಬೇಕು ಎಂದು ತೀರ್ಮಾನಿಸುತ್ತಾನೆ. ಐ ಆಫ್ ಸಿನೋ ಬಳಸಿ ಬೋನ್ಸ್ ಮತ್ತು ಅವನ ಸೈನಿಕರನ್ನು ಸೋಲಿಸುತ್ತಾನೆ. ಅವನು ಪೆಟ್ಟಿಗೆಯನ್ನು ತೆಗೆಯಲು ಪ್ರಯತ್ನಿಸುತ್ತಿರುವಾಗ ಕಲಾಬ್ರಾಸ್ ಕೇಳುತ್ತಾನೆ, ನಿನಗೆ ಈ ನಿಧಿ ಏಕೆ ಎಷ್ಟು ಮುಖ್ಯ? ಜಾಕ್ ಉತ್ತರಿಸುತ್ತಾನೆ, ಇದು ನಿಧಿಯ ಬಗ್ಗೆ ಅಲ್ಲ, ನಾನು ಒಳ್ಳೆಯ ಕ್ಯಾಪ್ಟನ್ ಅನ್ನೋದನ್ನು ಸಾಬೀತುಪಡಿಸಬೇಕಾಗಿದೆ. ಕರಂಬಾ ಅವರು ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ ಎಂದು ಎಚ್ಚರಿಸುತ್ತಾನೆ. ಜಾಕ್ ತಂಡಕ್ಕೆ ಸಹಾಯ ಮಾಡಲು ಹೋಗುತ್ತಾನೆ. ಇದನ್ನು ಬಳಸಿಕೊಂಡು ಬೋನ್ಸ್ ಪೆಟ್ಟಿಗೆಯನ್ನು ಕದ್ದು ಓಡುತ್ತಾನೆ, ಆದರೆ ಒಂದು ಧ್ವಜವನ್ನು ಅಲ್ಲೇ ಬಿಟ್ಟು ಹೋಗುತ್ತಾನೆ. ಜಾಕ್ ಸೋಲಿನ ಭಾರದಿಂದ ಕಂಗಾಲಾಗುತ್ತಾನೆ. ಅವನು ಕಲಾಬ್ರಾಸ್ಗೆ ನಾನು ಇನ್ನೂ ಬಲಿಷ್ಠನಾಗಬೇಕು ಎಂದು ಹೇಳುತ್ತಾನೆ. ಬೋನ್ಸ್ ಪೆಟ್ಟಿಗೆಯನ್ನು ಸ್ಕಲ್ಲಿವರ್ಗೆ ನೀಡುತ್ತಾನೆ. ಸ್ಕಲ್ಲಿವರ್ ಆಶ್ಚರ್ಯಪಡುತ್ತಾನೆ. ಅವನು ಪೆಟ್ಟಿಗೆಯನ್ನು ತೆಗೆದು ತನ್ನ ಸಂಗ್ರಹವನ್ನು ಪೂರ್ಣಗೊಳಿಸುವ ಪದಕವನ್ನು ತೆಗೆದುಕೊಳ್ಳುತ್ತಾನೆ, ಮಾರ್ಲಾಕ್ ದಿ ಅನ್ಸ್ಟಾಪಬಲ್. ಕ್ರಿಸ್ಟಾ ಜಾಕ್ಗೆ ಸಮಾಧಾನ ಹೇಳುತ್ತಾಳೆ, ಸೋಲುಗಳಾಗುತ್ತವೆ ಎಂದು ಹೇಳುತ್ತಾಳೆ, ಆದರೆ ಜಾಕ್ ಅದನ್ನು ತನ್ನ ವೈಫಲ್ಯವೆಂದು ಭಾವಿಸುತ್ತಾನೆ. ಕಲಾಬ್ರಾಸ್ ಅವರನ್ನು ಜ್ಯೋತಿಷ್ಯವಂತರ ಬಳಿಗೆ ಕರೆತೊಡೆಯುತ್ತಾನೆ. ಅವಳು ಧ್ವಜವನ್ನು ನೋಡುತ್ತಂತೆ ಭಯದಿಂದ ಸುಟ್ಟುಬಿಡುತ್ತಾಳೆ. ಆ ಧ್ವಜ ಮಾರ್ಲಾಕ್ನದ್ದು. ನಾಶವಾಗದ ಕವಚದಿಂದ ನಿರ್ಮಿಸಿದ ಭೀಕರ ಯೋಧನ ನಲಿಸೆ, ಒಂದು ಆತ್ಮ ನಿಯಂತ್ರಿಸುವ ರಾಕ್ಷಸ. 1 ಶತಮಾನ ಹಿಂದೆಯೇ ಆ ಕವಚವನ್ನು ತುಂಡು ತುಂಡಾಗಿ ಚದುರಿಸಲಾಗಿತ್ತು ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಸ್ಕಲ್ಲಿವರ್ ಅದನ್ನು ಮರುಸೇರಿಸುತ್ತಿದ್ದಾರೆ ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಕರಂಬಾ ಹೇಳುತ್ತಾನೆ, ಪೆಟ್ಟಿಗೆಯಿಂದ ಬಂದ ಶಕ್ತಿ ಈಗ ಇನ್ನಷ್ಟು ಹತ್ತಿರ ಬರುತ್ತಿದೆ. ಮಾರ್ಲಾಕ್ ಅವರ ಮುಂದೆ ಎಳೆಯುತ್ತಾನೆ. ಜಾಕ್ ಮಾರ್ಲಾಕ್ ಕಲಾಬ್ರಾಸ್ ಹಿಂದೆ ಇದ್ದಾನೆ, ನಾನು ಅವನ ಗಮನ ಬೇರೆಡೆಗೆ ತಿರುಗಿಸುತ್ತೇನೆ ಎಂದು ಹೇಳುತ್ತಾನೆ. ತಂಡ ಪ್ಲಾನ್ ಮಾಡೋಣ ಎಂದು ಹೇಳಿದರೂ ಜಾಕ್ ಕೇಳುವುದಿಲ್ಲ. ಅವನು ಓಡುತ್ತಾನೆ. ಮಾರ್ಲಾಕ್ ಬೆನ್ನೆತ್ತುತ್ತಾನೆ. ಅವನು ಕತ್ತಿಯನ್ನು ಕೆಳಗೆ ಬಿಡಿಸುತ್ತಾನೆ. ತಂಡ ಅವನನ್ನು ರಕ್ಷಿಸಲು ಬರುತ್ತದೆ. ಒಟ್ಟಾಗಿ ಕೆಲಸ ಮಾಡೋಣ ಎಂದು ಹೇಳುತ್ತಾರೆ. ಮತ್ತೆ ಜಾಕ್ ಕೇಳುವುದಿಲ್ಲ. ಕಲಾಬ್ರಾಸ್ ಮಾರ್ಲಾಕ್ಗೆ ಭಯಪಟ್ಟು ಓಡಿಹೋಗುತ್ತದೆ. ಜಾಕ್ ರೂಪಾಂತರವಿಲ್ಲದೆ ಮಾರ್ಲಾಕ್ ಮೇಲೆ ದಾಳಿ ಮಾಡುತ್ತಾನೆ. ಮಾರ್ಲಾಕ್ ಅವನನ್ನು ನೆಲಕ್ಕೆ ಬೀಳಿಸುತ್ತಾನೆ. ಕಲಾಬ್ರಾಸ್ ಬಲವಂತವಾಗಿ ರೂಪಾಂತರಗೊಳ್ಳುತ್ತದೆ. ಆದರೆ ಮಾರ್ಲಾಕ್ಗೆ ಏನೂ ಆಗುವುದಿಲ್ಲ. ಟೀಮ್ ಒಟ್ಟಾಗಿ ಹೋರಾಡಲು ಮುಂದಾಗುತ್ತದೆ. ಆದರೆ ಇದು ಸ್ಕಲ್ಲಿವರ್ಗೆ ಬೇಕಿದ್ದದ್ದೇ. ಅವನು ಎಲ್ಲರನ್ನೂ ಬಂಧಿಸುತ್ತಾನೆ. ಜಾಕ್ ಒಂದು ಕೇಜ್ನಲ್ಲಿ ಎಚ್ಚರಗೊಳ್ಳುತ್ತಾನೆ. ಸ್ನೇಹಿತರೆಲ್ಲ ಅಚೇತನರಾಗಿರುತ್ತಾರೆ. ಜಾಕ್ ತನ್ನನ್ನು ತಾನು ರೆಕಾರ್ಡ್ ಮಾಡಿಕೊಂಡು ಹೇಳುತ್ತಾನೆ, ನಾನು ಒಳ್ಳೆಯ ಕ್ಯಾಪ್ಟನ್ ಆಗಲು ಪ್ರಯತ್ನಿಸಿ ದೊಡ್ಡ ತಪ್ಪು ಮಾಡಿದ್ದೇನೆ. ಕ್ರಿಸ್ಟಾ ಅವನನ್ನು ತಡೆದು ಹೇಳುತ್ತಾಳೆ, ಒಳ್ಳೆಯ ನಾಯಕ ಅಂದ್ರೆ ಎಲ್ಲವನ್ನೂ ತಾನೇ ಮಾಡುವವನಲ್ಲ, ಎಲ್ಲರಲ್ಲಿರುವ ಶಕ್ತಿಯನ್ನು ಹೊರತೆಗೆಯುವನೇ ನಿಜವಾದ ನಾಯಕ. ಮಾರ್ಲಾಕ್ ಕಲಾಬ್ರಾಸ್ನಿಂದ ರತ್ನಗಳನ್ನು ತೆಗೆಯಲು ಪ್ರಯತ್ನಿಸುತ್ತಾನೆ. ಸಾಧ್ಯವಿಲ್ಲ ಎಂದು ಕಲಾಬ್ರಾಸ್ ಹೇಳುತ್ತದೆ. ಆದರೆ ನೆದರ್ವೀರ್ ತಲುಪಿದ ನಂತರ ಸಾಧ್ಯವಾಗುತ್ತದೆ ಎಂದು ಮಾರ್ಲಾಕ್ ವಿಶ್ವಾಸದಿಂದ ಹೇಳುತ್ತಾನೆ. ಟೀಮ್ ಒಟ್ಟಾಗಿ ಒಂದು ಪ್ಲಾನ್ ಮಾಡುತ್ತದೆ.
ಮಾರ್ಲಾಕ್ ಜಾಕ್ಗೆ ಕತ್ತಿಯಿಂದ ರತ್ನಗಳನ್ನು ಬಿಡಿಸಲು ಆದೇಶಿಸುತ್ತಾನೆ. ಜಾಕ್ ನಿರಾಕರಿಸುತ್ತಾನೆ. ಆಗ ಮಾರ್ಲಾಕ್ ಕ್ರೋಗರನ್ನು ಸಮುದ್ರಕ್ಕೆ ಎಸೆದು ಬಿಡುತ್ತೇನೆ ಎಂದು ಬೆದರಿಸುತ್ತಾನೆ. ಜಾಕ್ ಮೊಣಂಕಾಲು ಬೀದು ನನ್ನನ್ನು ಬಿಡಿ, ಕತ್ತಿಯನ್ನು ತೆಗೆದುಕೊಳ್ಳಿ ಎಂದು ಬೇಡಿಕೊಳ್ಳುತ್ತಾನೆ. ಮಾರ್ಲಾಕ್ ಕ್ರೋಗರನ್ನು ಬಿಟ್ಟು ರತ್ನಗಳನ್ನು ಹೇಗೆ ಸಡಿಲ ಮಾಡಬೇಕು ಎಂದು ಕೇಳುತ್ತಾನೆ. ಜಾಕ್ ತಿಳಿದಿಲ್ಲ ಎಂದಾಗ ಅವನನ್ನು ನೀರಿಗೆ ಎಸೆದು ಬಿಡುತ್ತಾನೆ. ಪ್ಲ್ಯಾಂಕ್ ಅವನನ್ನು ರಕ್ಷಿಸುತ್ತದೆ. ಮಾರ್ಲಾಕ್ ಕಲಾಬ್ರಾಸ್ನನ್ನು ಬಿಡುತ್ತಾನೆ. ಜಾಕ್ ಹಿಂದೆ ನಿಂತು ಗಾಳಿ ಮಾಡುತ್ತಾನೆ. ಕ್ಲೋವಿಸ್ ಮತ್ತು ಕಿಯಾ ಸಹಾಯದಿಂದ ತಂಡ ಮುಕ್ತವಾಗುತ್ತದೆ. ಫೇಸ್ 2 ಆರಂಭವಾಗುತ್ತದೆ. ಬೋನ್ಸ್ ಮತ್ತು ಬೋನ್ಹೆಡ್ಸ್ ಬರುತ್ತಾರೆ. ಭೀಕರ ಹೋರಾಟ ನಡೆಯುತ್ತದೆ. ಮಾರ್ಲಾಕ್ ತನ್ನ ಅಂಗಾಂಗಗಳನ್ನು ಬೇರ್ಪಡಿಸಿ ಹೋರಾಡುತ್ತಾನೆ. ಜಾಕ್ ಐ ಆಫ್ ದ ಬ್ಲೇಸ್ ಬಳಸಿ ಅಗ್ನಿ ಹಾರಿಸುತ್ತಾನೆ. ಅದು ಸ್ಕಲ್ಲಿವರ್ಗೆ ತಾಗುತ್ತದೆ. ತಂಡ ಒಟ್ಟಾಗಿ ಮಾರ್ಲಾಕ್ನ ಭಾಗಗಳನ್ನು ಸಮುದ್ರಕ್ಕೆ ಚದುರಿಸುತ್ತದೆ. ಅವರು ಜಯವನ್ನು ಸಂಭ್ರಮಿಸುತ್ತಾರೆ. ಆದರೆ ಬೋನ್ಸ್ ಇದು ಇನ್ನೂ ಮುಗಿದಿಲ್ಲ ಎಂದು ಹೇಳುತ್ತಾರೆ. ಕ್ಲೋವಿಸ್ ಅವರ ಹಡಗನ್ನು ನಾಶ ಮಾಡುತ್ತಾನೆ. ತಂಡ ತಮ್ಮ ದೋಣಿಯಲ್ಲಿ ಪೋರ್ಟಲ್ ಮೂಲಕ ನೆದರ್ವೇರ್ಗೆ ಪ್ರವೇಶಿಸುತ್ತದೆ. ಎಲ್ಲರೂ ಜಾಕ್ ಒಳ್ಳೆಯ ಕ್ಯಾಪ್ಟನ್ ಎಂದು ಹೆಕ್ಕಟ್ಟಿ ಕಳಿಸುತ್ತಾರೆ. ಜಾಕ್ ನಾನು ಒಬ್ಬನೇ ಅಲ್ಲ, ತಂಡದ ಸಹಾಯದಿಂದ ಸಾಧ್ಯವಾಯಿತು ಎಂದು ಹೇಳುತ್ತಾನೆ. ಜಾಕ್ ಮತ್ತೆ ರೆಕಾರ್ಡ್ ಮಾಡುತ್ತಾನೆ. ಟೀಮ್ ಜೈಂಟ್ ಸ್ಕ್ವಿಡ್ಜಿಲಾ ಜೊತೆ ಹೋರಾಡುತ್ತದೆ. ಅದು ಜಾಕ್ ಅನ್ನು ಹಿಡಿದುಕೊಳ್ಳುತ್ತದೆ. ಕ್ರಿಸ್ಟಾ ಕಲಾಬ್ರಾಸ್ನನ್ನು ಕರೆಯಿರಿ ಎಂದು ಹೇಳುತ್ತಾಳೆ. ಆದರೆ ಜಾಕ್ ಕರಂಬಾ ಅನ್ನು ಕರೆಯುತ್ತಾನೆ. ಭಯಬಿಟ್ಟ ಕರಂಬಾ ತಪ್ಪಾಗಿ ಕ್ರೋಗರ್ ಮೇಲೆ ದಾಳಿ ಮಾಡುತ್ತಾನೆ. ಸ್ಕ್ವಿಡ್ಜಿಲಾ ಅವನನ್ನು ಸಮುದ್ರಕ್ಕೆ ಎಸೆದು ಬಿಡುತ್ತದೆ. ಕರಂಬಾ ಸಮುದ್ರದೊಳಗೆ ಒಂದು ಬೆಳಕನ್ನು ನೋಡಿ ಮೋಹಿತರಾಗಿ ಸೂಟ್ ತೆಗೆಯುತ್ತಾರೆ ಮತ್ತು ಮುಳುಗುತ್ತಾರೆ. ಜಾಕ್ ಬುಗುಳುಗಳನ್ನು ನೋಡಿ ಕರಂಬಾ ಮುಳುಗುತ್ತಿದ್ದಾನೆ ಎಂದು ಅರಿತು ಐ ಆಫ್ ದ ಬಾರುವನ್ನು ಬಳಸುತ್ತಾನೆ. ಅವನು ಕ್ರೋಗರ್ಗೆ ಕ್ರಿಸ್ಟಾವನ್ನು ರಕ್ಷಿಸಲು ಹೇಳಿ ನೀರಿಗೆ ಜಿಗಿಯುತ್ತಾನೆ. ಕ್ರಿಸ್ಟಾ ಸ್ಕ್ವಿಡ್ಜಿಲ್ಲಾದ ದುರ್ಬಲ ಭಾಗವನ್ನು ಹೇಳುತ್ತಾಳೆ. ಜಾಕ್ ದಾಳಿ ಮಾಡುತ್ತಾನೆ. ಕಲಾಬ್ರಾಸ್ ರೀಚಾರ್ಜ್ ಆಗುತ್ತಿರುವುದರಿಂದ ಜಾಕ್ ಮತ್ತು ಕ್ರೋಗರ್ ಹಳೆಯ ಶೈಲಿಯಲ್ಲಿ ಹೋರಾಡುತ್ತಾರೆ. ಎಚ್ಚರದಲ್ಲಿರುವ ಎಲ್ಲರನ್ನೂ ಸಹಾಯಕ್ಕೆ ಸ್ಕ್ವಿಡ್ಜಿಲ್ಲಾ ಕ್ರೋಗರ್ ಮತ್ತು ಕ್ರಿಸ್ಟಾವನ್ನು ಹಿಡಿದುಕೊಳ್ಳುತ್ತದೆ. ಕೊನೆಗೂ ಕಲಾಬ್ರಾಸ್ ರೂಪಾಂತರಗೊಳ್ಳಲು ಸಿದ್ಧವಾಗುತ್ತದೆ. ಆದರೆ ಅವರು ರೂಪಾಂತರಗೊಳ್ಳುವ ಮುನ್ನವೇ ಸ್ಕ್ವಿಡ್ಜಿಲ್ಲಾ ಜಾಕ್ ಕೈಯಿಂದ ಕತ್ತಿಯನ್ನು ಕೆಡವಿಬಿಡುತ್ತದೆ ಮತ್ತು ಜಾಕ್ನನ್ನೂ ಹಿಡಿದುಕೊಳ್ಳುತ್ತದೆ. ಕ್ಲೋವಿಸ್ ಕರಂಬಾವನ್ನು ಕರೆಯುತ್ತಾನೆ. ಆದರೆ ಅವನೊಳಗೆ ಹಸಿರು ಮಹಿಳೆಯ ಆತ್ಮ ಆವೇಶಗೊಂಡಿದೆ ಎಂಬುದು ಅವನಿಗೆ ಗೊತ್ತಾಗುತ್ತದೆ. ಅದರಿಂದ ಕ್ಲೋವಿಸ್ ಅಡಗಿ ಹೋಗುತ್ತಾನೆ. ಕರಂಬಾ ಆಕಾಶಕ್ಕೆ ಹಾರಿಕೊಂಡು ಸ್ಕ್ವಿಡ್ಜಿಲ್ಲಾ ಮೇಲೆ ಗುಂಡು ಹಾರಿಸುತ್ತಾನೆ. ಕೊನೆಗೆ ಸ್ಕ್ವಿಡ್ಜಿಲ್ಲಾ ಓಡಿ ಹೋಗುತ್ತದೆ. ಎಲ್ಲರೂ ಕರಂಬಾದ ಹೊಸ ಶಕ್ತಿಗೆ ಧನ್ಯವಾದ ಹೇಳುತ್ತಾರೆ. ಜಾಕ್ ಅವನಿಗೆ ಇಷ್ಟೊಂದು ಶಕ್ತಿ ಹೇಗೆ ಬಂತು ಎಂದು ಆಶ್ಚರ್ಯಪಡುತ್ತಾನೆ ಮತ್ತು ಸರವನ್ನು ಮುಟ್ಟಲು ಪ್ರಯತ್ನಿಸುತ್ತಾನೆ. ಆದರೆ ಕರಂಬಾ ಅವನನ್ನು ತಡೆಯುತ್ತಾನೆ. ಕರಂಬಾ ನಿದ್ರೆಗೆ ಹೋಗುತ್ತಾನೆ. ಆದರೆ ಅವನ ನೆರಳು ಹಸಿರು ಮಹಿಳೆಯ ಆಕಾರದಲ್ಲಿರುತ್ತದೆ. ಅವರು ಮರಟುಗಾಗೆ ತಲುಪುತ್ತಾರೆ. ಜಾಕ್ ಅವನಿಗೆ ಸರವನ್ನು ಕಡಿಮೆ ಪ್ರಚಾರದಲ್ಲಿ ಇಟ್ಟುಕೋ ಎಂದು ಹೇಳಲು ಪ್ರಯತ್ನಿಸುತ್ತಾನೆ. ಆದರೆ ಮಾತು ಮುಗಿಯುವ ಮೊದಲೇ ಕರಂಬಾ ಸಾರ್ವಜನಿಕವಾಗಿ ಸರವನ್ನು ಬಳಸಿ ಜನರನ್ನು ರಕ್ಷಿಸುತ್ತಾನೆ. ಜಾಕ್ ಅವನಿಗೆ ಗುಪ್ತಚರರು ಇರಬಹುದು ಎಂದು ಎಚ್ಚರಿಸುತ್ತಾನೆ. ಕರಂಬಾ ಜಾಕ್ ತನ್ನ ಮೇಲೆ ಅಸೂಯೆ ಪಡುತ್ತಾನೆ ಎಂದು ಆರೋಪಿಸುತ್ತಾನೆ. ಜಾಕ್ ಅದನ್ನು ನಿರಾಕರಿಸುತ್ತಾನೆ. ಅವರು ಸರದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಸಫ್ರಾಸ್ ಬಳಿಗೆ ಹೋಗುತ್ತಾರೆ. ಅವಳು ಆ ಸರ ಅಪಾಯಕಾರಿ ಎಂದು ಹೇಳಿ ಅದನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗಿ ಎಂದು ಎಚ್ಚರಿಸುತ್ತಾಳೆ. ಆದರೆ ಕರಂಬಾ ನಾನು ಕಲಾಬ್ರಾಸ್ಗಿಂತ ಹೆಚ್ಚು ಶಕ್ತಿಶಾಲಿ, ಈಗ ನಾನು ಕ್ಯಾಪ್ಟನ್ ಆಗಬೇಕು ಎಂದು ಹೇಳುತ್ತಾನೆ. ಅವನು ಕ್ಯಾಪ್ಟನ್ ಸ್ಥಾನಕ್ಕಾಗಿ ಜಾಕ್ಗೆ ರೇಸ್ಗೆ ಸವಾಲು ಹಾಕುತ್ತಾನೆ. ಜಾಕ್ ಒಪ್ಪುತ್ತಾನೆ. ರೇಸ್ ಆರಂಭವಾಗುತ್ತದೆ. ಜಾಕ್ ಪೂರ್ಣ ವೇಗದಲ್ಲಿ ಹೊರಟು ಹೋಗುತ್ತಾನೆ. ಕರಂಬಾ ಕಾಯುತ್ತಿರುತ್ತಾನೆ. ಕ್ರಿಸ್ಟಾ ನೀನು ಮತ್ತೆ ಭಯದಿಂದ ನಿಂತುಕೊಂಡೆಯಾ ಎಂದು ಕೇಳುತ್ತಾಳೆ. ಕರಂಬಾ ನನಗೆ ಯಾವುದಕ್ಕೂ ಭಯವಿಲ್ಲ ಎಂದು ಹೇಳಿ ಅಚ್ಚರಿ ಹುಟ್ಟಿಸುವ ವೇಗದಲ್ಲಿ ಓಡಿ ರೇಸ್ ಗೆಲ್ಲುತ್ತಾನೆ. ಕರಂಬಾ ಕ್ಯಾಪ್ಟನ್ ಆಗುತ್ತಾನೆ ಮತ್ತು ಮಲಗಲು ಹೋಗುತ್ತಾನೆ. ಜಾಕ್ ತನ್ನ ಕ್ಯಾಪ್ಟನ್ ಸ್ಥಾನವನ್ನು ಪಣಕ್ಕಿಟ್ಟಿದ್ದಕ್ಕಾಗಿ ತನ್ನನ್ನೇ ದೂಷಿಸಿಕೊಳ್ಳುತ್ತಾನೆ. ಆದರೂ ಒಪ್ಪಂದವೇ ಎಂದು ಒಪ್ಪಿಕೊಳ್ಳುತ್ತಾನೆ. ಕ್ಲೋವಿಸ್ ಜಾಕ್ಗೆ ಹಸಿರು ಮಹಿಳೆಯನ್ನು ನಾಯಕತ್ವಕ್ಕೆ ಬಿಡಬೇಡ ಎಂದು ಎಚ್ಚರಿಸುತ್ತಾನೆ. ನಂತರ ಅವನು ಮತ್ತೆ ಅಡಗಿ ಹೋಗುತ್ತಾನೆ. ಜಾಕ್ಗೆ ಅವನು ಏನು ಹೇಳುತ್ತಿದ್ದಾನೆ ಎಂಬುದು ಅರ್ಥವಾಗುವುದಿಲ್ಲ. ಅವರು ಕರಂಬಾದ ಕೊಠಡಿಗೆ ಹೋಗುತ್ತಾರೆ. ಅಲ್ಲಿ ಒಂದು ನೆರಳು ಅವನ ಜೀವಶಕ್ತಿಯನ್ನು ಕದಿಯುತ್ತಿರುವುದನ್ನು ನೋಡುತ್ತಾರೆ. ಜಾಕ್ ಸರವನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಾನೆ. ಆದರೆ ಕರಂಬಾ ಇನ್ನೂ ಜಾಕ್ ಅಸೂಯೆಯಿಂದ ಹೀಗೆ ಮಾಡುತ್ತಿದ್ದಾನೆ ಎಂದು ನಂಬುತ್ತಾನೆ. ಕ್ರೋಗರ್ ಮತ್ತು ಕ್ರಿಸ್ಟಾ ಅಲ್ಲಿ ಬರುತ್ತಾರೆ. ಗಲಾಟೆ ನೋಡಿ ಕ್ರೋಗರ್ ಜಾಕ್ ಅನ್ನು ದೋಣಿಯಿಂದ ಕೆಳಗೆ ಎಸೆಯುತ್ತಾನೆ. ಜಾಕ್ ದಡಕ್ಕೆ ತಲುಪುತ್ತಾನೆ ಮತ್ತು ಸಸಫ್ರಾಸ್ ಬಳಿಗೆ ಹೋಗುತ್ತಾನೆ. ಅವನು ಸರದ ಬಗ್ಗೆ ವಿವರವಾಗಿ ಕೇಳುತ್ತಾನೆ. ಸಸಫ್ರಾಸ್ ಹೇಳುತ್ತಾಳೆ, ಆ ಲಾಕೆಟ್ನಲ್ಲಿ 9 ಪ್ರಾಚೀನ ಆತ್ಮಗಳಲ್ಲಿ ಒಂದನ್ನು ಬಂಧಿಸಲಾಗಿದೆ. ಯಾರೂ ಅದನ್ನು ಕಂಡುಕೊಳ್ಳಬಾರದೆಂದು ಸಮುದ್ರಕ್ಕೆ ಎಸೆದಿದ್ದರು. ಆದರೆ ಈಗ ಯಾರೋ ಅದನ್ನು ಕಂಡುಹಿಡಿದಿದ್ದಾರೆ.
ಅವಳು, ಇದು ದೊಡ್ಡ ಸಮಸ್ಯೆಯಲ್ಲ. ಆ ಆತ್ಮವು ಪ್ರತಿ 5,000 ವರ್ಷಕ್ಕೊಮ್ಮೆ ಬರುವ ಹಸಿರು ಚಂದ್ರನ ಸಮಯದಲ್ಲೇ ನೆರಳುಗಳ ಸೇನೆಯನ್ನು ಎಬ್ಬಿಸಬಹುದು. ಅಷ್ಟರಲ್ಲೇ ಆ ರಾತ್ರಿ ಹಸಿರು ಚಂದ್ರನ ದಿನವೇ ಎಂದು ಅವರಿಗೆ ಗೊತ್ತಾಗುತ್ತದೆ. ಆ ಆತ್ಮ ಜಿಬಾಲ್ಬಾ ತನ್ನ ಆತಿಥೇಯನನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಬೇಕು ಎಂದು ಅವಳು ಹೇಳುತ್ತಾಳೆ. ಜಾಕ್ ತಕ್ಷಣ ಕರಂಬಾವನ್ನು ಉಳಿಸಲು ಓಡುತ್ತಾನೆ. ಅವನು ದೋಣಿಗೆ ಹತ್ತುತ್ತಾನೆ, ಆದರೆ ಕ್ರಿಸ್ಟಾ ಮತ್ತು ಕ್ರೋಗರ್ ಅವನ ಮಾತನ್ನು ನಂಬುವುದಿಲ್ಲ. ಕ್ಲೋವಿಸ್ ಜಾಕ್ ಬೆಂಬಲಕ್ಕೆ ಬರುತ್ತಾನೆ, ಆದರೆ ಕರಂಬಾ ಹಾರುತ್ತಿರುವುದರಿಂದ ಮತ್ತೆ ಅಡಗಿ ಹೋಗುತ್ತಾನೆ. ಅವರು ಕರಂಬಾವನ್ನು ಕರೆಯುತ್ತಾರೆ, ಆದರೆ ಜಿಬಾಲ್ಬಾ ಕರಂಬಾ ಇಲ್ಲ ಎಂದು ಹೇಳುತ್ತಾಳೆ. ಜಾಕ್ ಮೇಲಕ್ಕೆ ಹತ್ತಿ ಸರವನ್ನು ಕಸಿದುಕೊಳ್ಳುತ್ತಾನೆ, ಆದರೆ ಜಿಬಾಲ್ಬಾ ಸರವನ್ನು ಇಟ್ಟುಕೊಳ್ಳಿ, ನನಗೀಗ ಹೊಸ ಮನೆ ಸಿಕ್ಕಿದೆ ಎಂದು ಹೇಳುತ್ತಾಳೆ. ಜಾಕ್ ಕಲಾಬ್ರಾಸನ್ನು ಕರೆಯುತ್ತಾನೆ, ಆದರೆ ಜಿಬಾಲ್ಬಾ ಕತ್ತಿಯಲ್ಲಿದ್ದ ಎಲ್ಲಾ ರತ್ನಗಳನ್ನು ತೆಗೆದುಬಿಡುತ್ತಾಳೆ. ಅವಳು ಅವರನ್ನು ಸೋಲಿಸಿ ಅಸಹಾಯಕರನ್ನಾಗಿ ಬಿಟ್ಟು ಹೋಗುತ್ತಾಳೆ. ಜಾಕ್ ಕಲಾಬ್ರಸ್ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಾನೆ, ಆದರೆ ಯಾವುದೇ ಪ್ರತಿಕ್ರಿಯೆ ಬರದದ್ದರಿಂದ ಕೋಪಗೊಂಡು ಸರವನ್ನು ಎಸೆಯಲು ಹೋಗುತ್ತಾನೆ. ಕ್ರಿಸ್ಟಾ ಸರದೊಳಗೆ ಕರಂಬಾ ಇದ್ದಾನೆ ಎಂದು ಹೇಳುತ್ತಾಳೆ. ಕರಂಬಾ ಗೊಂದಲದಲ್ಲಿರುತ್ತಾನೆ. ಅವರು ಹೇಗೆ ಎಲ್ಲವೂ ನಡೆಯಿತು ಎಂದು ವಿವರಿಸುತ್ತಾರೆ. ಕ್ರೋಗರ್ ಅವಳ ಜೊತೆ ಹೋರಾಡಬೇಕಾದವನು ನೀನೇ ಎಂದು ಕರಂಬಾಗಿ ಹೇಳುತ್ತಾನೆ. ಜಿಬಾಲ್ಬಾ ರತ್ನಗಳನ್ನು ಬಳಸಿ ನೆರಳುಗಳ ಸೇನೆಯನ್ನು ಎಬ್ಬಿಸುತ್ತಾಳೆ. ನೆರಳುಗಳು ಸಮುದ್ರದಿಂದ ಹೊರಬರುತ್ತವೆ. ಜಾಕ್ ಕ್ರಿಸ್ಟಾ ಮತ್ತು ಕ್ರೋಗರನ್ನು ನೆರಳುಗಳ ಜೊತೆ ಹೋರಾಡಲು ಕಳುಹಿಸಿ ತಾನು ಕರಂಬಾ ಜೊತೆ ಜಿಬಾಲ್ಬಾವನ್ನು ಎದುರಿಸುತ್ತಾನೆ. ಅವನು ಸರವನ್ನು ಅವಳ ಕಡೆಗೆ ಬಿಸಿಬಿಡುತ್ತಾನೆ, ಆದರೆ ಅದು ದೂರಕ್ಕೆ ಎಸೆಯಲ್ಪಡುತ್ತದೆ. ಕ್ಲೋವಿಸ್ ಸರವನ್ನು ಹಿಡಿದುಕೊಂಡು ಕರಂಬಾ ಜೊತೆ ತನ್ನ ಭಯವನ್ನು ಎದುರಿಸಲು ಸಿದ್ಧಗೊಳ್ಳುತ್ತಾನೆ. ಕ್ರಿಸ್ಟಾ ನೆರಳು ಮುಟ್ಟಿದರೆ ಅಪಾಯ ಎಂದು ಕ್ರೋಗರ್ಗೆ ಎಚ್ಚರಿಸುತ್ತಾಳೆ, ಆದರೆ ಅವಳನ್ನೇ ನೆರಳು ಮುಟ್ಟುತ್ತದೆ ಮತ್ತು ಅವಳು ಪರಿವರ್ತಿತಳಾಗುತ್ತಾಳೆ. ಜಿಬಾಲ್ಬಾ ಕರಂಬಾದ ಭಯವನ್ನು ತನ್ನ ಶಕ್ತಿಯಾಗಿ ಬಳಸುತ್ತಿದ್ದೇನೆ ಎಂದು ಜಾಕ್ಗೆ ಗರ್ವದಿಂದ ಹೇಳುತ್ತಾಳೆ, ಆದರೆ ಜಾಕ್ ಧೈರ್ಯವೂ ಒಂದು ಶಕ್ತಿಯೇ ಎಂದು ಹೇಳುತ್ತಾನೆ. ಈ ಮಾತುಗಳೇ ಕ್ಲೋವಿಸ್ಗೆ ಅವಕಾಶ ನೀಡುತ್ತವೆ. ಅವನು ಸರವನ್ನು ಜಿಬಾಲ್ಬಾವಳಿಗೆ ಹಾಕುತ್ತಾನೆ. ಕರಂಬಾ ತನ್ನ ದೇಹಕ್ಕಾಗಿ ಅವಳ ಜೊತೆ ಹೋರಾಡಿ ಜಯಿಸುತ್ತಾನೆ. ನೆರಳು ಅವನ ದೇಹವನ್ನು ಬಿಟ್ಟು ಹೊರಗೆ ಹೋಗುತ್ತದೆ. ರತ್ನಗಳು ಮರಳಿ ಕತ್ತಿಗೆ ಸೇರುತ್ತವೆ. ಜಾಕ್ ಐ ಆಫ್ ವೇಪರ್ ಶಕ್ತಿಯನ್ನು ಬಳಸುತ್ತಾನೆ. ಜಿಬಾಲ್ಬಾ ಸೋಲುತ್ತಾಳೆ ಮತ್ತು ಮತ್ತೆ ಸರದೊಳಗೆ ಸೇರುತ್ತಾಳೆ. ನೆರಳುಗಳೆಲ್ಲ ಸಮುದ್ರಕ್ಕೆ ಮರಳುತ್ತವೆ. ಕರಂಬಾ ತನ್ನ ಆವೇಶದ ಸಮಯದಲ್ಲೇ ಹೇಳಿದ ಮಾತುಗಳಿಗೆ ಜಾಕ್ಗೆ ಕ್ಷಮೆ ಕೇಳುತ್ತಾನೆ. ಕ್ಲೋವಿಸ್ ಹೊರಬಂದು ಜಿಬಾಲ್ಬಾ ಮತ್ತೆ ಯಾರಾದರೂ ಈ ಸರವನ್ನು ಧರಿಸುವರು ಎಂದು ಎಚ್ಚರಿಸುತ್ತಾನೆ. ತಂಡ ಸರವನ್ನು ಆಂಕರ್ಗೆ ಕಟ್ಟಿ ಸಮುದ್ರಕ್ಕೆ ಎಸೆದು ಬಿಡುತ್ತದೆ. ಗೋಲ್ಡನ್ ಬೋನ್ಸ್ ಮತ್ತು ಅವನ ಬೋನ್ ಹೆಡ್ಸ್ ಒಂದು ವೈವರ್ನನ್ನು ಬೆನ್ನಾಡುತ್ತಾರೆ. ಅವನಿಗೆ ಮೊಟ್ಟೆ ಬೇಕಾಗಿದೆ. ವೈವರ್ನ್ ತನ್ನನ್ನು ರಕ್ಷಿಸಿಕೊಳ್ಳುತ್ತದೆ. ಜಾಕ್ ಮತ್ತು ಅವನ ತಂಡ ಅವಳಿಗೆ ಸಹಾಯ ಮಾಡುತ್ತಾರೆ. ಬೋನ್ಸ್ ಜಾಕ್ ಅನ್ನು ಕಂಡ ಕ್ಷಣ ಕೇಯಾಸ್ ಮೇಲೆ ದಾಳಿ ಮಾಡಲು ಆದೇಶಿಸುತ್ತಾನೆ. ಜಾಕ್ ಎಲ್ಲಾ ಗುಂಡುಗಳನ್ನು ತಪ್ಪಿಸಿಕೊಂಡು ಹಡಗನ್ನು ರಕ್ಷಿಸುತ್ತಾನೆ. ಬೋನ್ಸ್ ವೈವರ್ನ್ ಮೇಲೆ ಗುಂಡು ಹಾರಿಸುತ್ತಾನೆ. ಮೊಟ್ಟೆ ಬೋನ್ ಹೆಡ್ ಒಬ್ಬನ ಕೈಗೆ ಬೀಳುತ್ತದೆ. ವೈವರ್ನ್ ಪೋರ್ಟಲ್ ದಾಟಿ ಹೋಗುತ್ತದೆ. ಕ್ರಿಸ್ಟಾ ಬೋನ್ಸ್ ವೈವರ್ನ್ ಮೊಟ್ಟೆ ಪಡೆದುಕೊಂಡರೆ ನಾವು ನಾಶವಾಗುತ್ತೇವೆ ಎಂದು ಹೇಳುತ್ತಾಳೆ. ಅವರ ಗುರಿ ಮೊಟ್ಟೆಯನ್ನು ಮರಳಿ ಪಡೆಯುವುದು. ಅವರು ಶತ್ರು ಹಡಗಿಗೆ ಹತ್ತಿರ ಹೋಗುತ್ತಾರೆ. ಕರಂಬಾ ತಡೆಯುತ್ತಿದ್ದರೂ ಕ್ರೋಗರ್ ಹಡಗಿಗೆ ಹಾರಿ ಹೋಗುತ್ತಾನೆ. ಚಾಲಕನ ಗಮನ ಬೇರೆ ಕಡೆಗೆ ತಿರುಗಿಸುತ್ತಾನೆ. ಕ್ಲೋವಿಸ್ ಮೊಟ್ಟೆಯನ್ನು ಕಸಿಯಲು ಪ್ರಯತ್ನಿಸುತ್ತಾನೆ. ಮೊಟ್ಟೆ ತೆರೆಯಲು ಕಷ್ಟವಾಗುತ್ತದೆ. ಕ್ರಿಸ್ಟಾ ಗುಂಡು ಹಾರಿಸಿ ಸಹಾಯ ಮಾಡುತ್ತಾಳೆ. ಕ್ಲೋವಿಸ್ ಮೊಟ್ಟೆಯನ್ನು ಹಿಡಿದುಕೊಳ್ಳುತ್ತಾನೆ. ಬೋನ್ಸ್ ಗುಂಡು ಹಾರಿಸುತ್ತಾನೆ. ಜಾಕ್ ಹಡಗನ್ನು ಕದಲಿಸುತ್ತಾನೆ. ಮೊಟ್ಟೆ ಹಾರಿ ಹೋಗುತ್ತದೆ, ಆದರೆ ಜಾಕ್ ಅದನ್ನು ಹಿಡಿದು ಮರಳಿ ತರುತ್ತಾನೆ. ಅವರು ಸಿನೋ ಪೋರ್ಟಲ್ ಮೂಲಕ ಪ್ರವೇಶಿಸುತ್ತಾರೆ. ಬೋನ್ಸ್ ಇನ್ನೊಂದು ಪೋರ್ಟಲ್ ಹುಡುಕಲು ಹೊರಟು ಹೋಗುತ್ತಾನೆ. ಜಾಕ್ ಬೋನ್ಸ್ಗೆ ಮೊಟ್ಟೆ ಏಕೆ ಬೇಕು ಎಂದು ಕೇಳುತ್ತಾನೆ. ಕ್ರಿಸ್ಟಾ ಹೇಳುತ್ತಾಳೆ, ಅದು ರಾಜಮಟ್ಟದ ಮೊಟ್ಟೆ. ಸ್ಕಲ್ಲೀವರ್ ಅದನ್ನು ಹೊಂದಿದ್ದರೆ ಎಲ್ಲಾ ವೈವರ್ನ್ಗಳು ಅವನ ಆಜ್ಞೆಗೆ ಒಳಗಾಗುತ್ತವೆ. ಆಕಾಶವೇ ಅವನ ಹಿಡಿತದಲ್ಲಿರುತ್ತದೆ. ಕ್ರೋಗರ್ ಸಮಸ್ಯೆ ಬಗೆಹರಿಸಲು ಮೊಟ್ಟೆಯನ್ನು ತಿನ್ನೋಣ ಎಂದು ಹೇಳುತ್ತಾನೆ, ಆದರೆ ಮೊಟ್ಟೆ ಒಡೆದು ಮರಿ ಹೊರಬರುತ್ತದೆ. ಕ್ರೋಗರ್ ಅದನ್ನು ಇಷ್ಟಪಡುತ್ತಾನೆ. ನಕ್ಷೆಯಲ್ಲಿ ವೈವರ್ನ್ ಪ್ರದೇಶವನ್ನು ಗುರುತಿಸುತ್ತಾರೆ. ಕರಂಬಾ ಚಳಿಯಿಂದ ಕೆಯಾಸ್ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಎಚ್ಚರಿಸುತ್ತಾನೆ. ಕ್ರೋಗರ್ ಆ ಮರಿಗೆ ಫ್ರೇಯಾ ಎಂದು ಹೆಸರಿಡುತ್ತಾನೆ. ಅವನು ವೈವರ್ನ್ ಜೊತೆ ಮಾತನಾಡಬಲ್ಲವನು. ಫ್ರೇಯಾ ಹಡಗನ್ನು ಕಚ್ಚಲು ಆರಂಭಿಸುತ್ತಾಳೆ ಮತ್ತು ತಪ್ಪಾಗಿ ನೀರಿಗೆ ಬೀಳುತ್ತಾಳೆ. ಶಾರ್ಕ್ ಬರುತ್ತಿರುವುದನ್ನು ಅವರು ಗಮನಿಸುತ್ತಾರೆ. ಕ್ರೋಗರ್ ಫ್ರೇಯಾವನ್ನು ಉಳಿಸಲು ಹೋಗಬೇಕೆಂದು ಬಯಸುತ್ತಾನೆ, ಆದರೆ ಅವನಿಗೆ ಈಜಲು ಬರುವುದಿಲ್ಲ. ಜಾಕ್ ಮತ್ತು ಕ್ಲೋವಿಸ್ ಹೋಗುತ್ತಾರೆ. ಜಾಕ್ ಐ ಆಫ್ ಐವೇರಿಯಾ ಬಳಸಿಕೊಂಡು ಶಾರ್ಕ್ ಅನ್ನು ಒಳಗಿನಿಂದ ನಾಶ ಮಾಡುತ್ತಾನೆ. ಅವರು ಹಡಗಿಗೆ ಹಾರಿಕೊಂಡು ಬರುತ್ತಾರೆ. ಫ್ರೇಯಾ ಕ್ರೋಗರ್ ಬಳಿ ಹೋಗುತ್ತದೆ.
ಕೆಲವರು ಕಾಡು ಪ್ರಾಣಿಯನ್ನು ಹಡಗಿನಲ್ಲಿಡುವುದಕ್ಕೆ ವಿರೋಧಿಸುತ್ತಾರೆ, ಆದರೆ ಕ್ರೋಗರ್ ಅದಕ್ಕಾಗಿ ಯಾರೊಂದಿಗೂ ಹೋರಾಡಲು ಸಿದ್ಧನಾಗಿರುತ್ತಾನೆ. ಜಾಕ್ ಎಲ್ಲರನ್ನೂ ಶಾಂತಗೊಳಿಸಿ ಮರಿಯನ್ನು ತಾಯಿಯ ಬಳಿ ಮರಳಿಸೋಣ ಎಂದು ಹೇಳುತ್ತಾನೆ. ಬೋನ್ಸ್ ಸಿನೋ ತಲುಪುತ್ತಾನೆ. ಹಡಗಿನಿಂದ ಹೊರಬರುವ ಉಷ್ಣವನ್ನು ಆಧರಿಸಿ ತಂಡವನ್ನು ಹಿಂಬಾಲಿಸುತ್ತಾನೆ. ಕರಂಬ ಕೆಯಾಸ್ ಶಕ್ತಿ 15% ಮಾತ್ರ ಉಳಿದಿದೆ ಎಂದು ಎಚ್ಚರಿಸುತ್ತಾನೆ. ಕಲಾಬ್ರಾಸ್ ವೇಗ ಹೆಚ್ಚಿಸಬೇಡ ಎಂದು ಹೇಳುತ್ತದೆ. ಸ್ಕಲ್ಲೀವರ್ ಮೊಟ್ಟೆಯನ್ನು ವೈವರ್ನ್ಗೆ ಮರಳಿಸಲು ಬಿಡಬೇಡ, ಇಲ್ಲವಾದರೆ ನಿನ್ನ ತಲೆ ಹೋಗುತ್ತದೆ ಎಂದು ಬೋನ್ಸ್ಗೆ ಎಚ್ಚರಿಕೆ ನೀಡುತ್ತಾನೆ. ತಂಡದ ಸದಸ್ಯರೆಲ್ಲ ಗಾಬರಿಯಾಗುತ್ತಾರೆ, ಆದರೆ ಜಾಕ್ ಅವರಿಗೆ ಧೈರ್ಯ ತುಂಬುತ್ತಾನೆ. ಮುಂದೆ ಅವರು ಹಲವಾರು ಹಡಗುಗಳನ್ನು ಕಾಣುತ್ತಾರೆ. ಎಲ್ಲರೂ ವೈವರ್ನ್ ಪ್ರದೇಶ ಹುಡುಕುತ್ತಿದ್ದಾರೆ. ಒಂದು ಭೀಕರ ಶಬ್ದ ಕೇಳುತ್ತದೆ. ಜಾಕ್ ನೋಡಿದಾಗ ಬೋನ್ಸ್ ಹಡಗು ಸಂಪೂರ್ಣ ಮೈಸನ್ನು ನಾಶ ಮಾಡುತ್ತಿರುತ್ತದೆ. ಜಾಕ್ ದಾರಿ ತೋರಿಸುತ್ತಾನೆ. ಕ್ರೋಗರ್ ಮತ್ತು ಕ್ರಿಸ್ಟಾ ಅಡ್ಡಿಗಳನ್ನು ತೆಗೆದುಹಾಕುತ್ತಾರೆ.